ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಇಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವಂತಹ ದಿನ. ಅಂದು ಗುಜರಾತ್ನ ಮಣ್ಣಿನ ಮಗನಾಗಿ ಆಡಳಿತ ಆರಂಭಿಸಿದ ನಾಯಕ ಇಂದು ವಿಶ್ವ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಸುದೀರ್ಘ ಕಾಲ ಸರ್ಕಾರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಅಪ್ರತಿಮ ದಾಖಲೆ ಈಗ ನರೇಂದ್ರ ಮೋದಿ ಅವರ ಹೆಸರಿಗೆ ದಾಖಲಾಗಿದೆ. ಹೌದು, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಒಟ್ಟು 8,931 ದಿನಗಳ ಕಾಲ ಸೇವೆ ಸಲ್ಲಿಸುವ ಮೂಲಕ ಮೋದಿ ಅವರು ಭಾರತದ ಇತಿಹಾಸದಲ್ಲೇ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. ಸಿಕ್ಕಿಂನ ಮಾಜಿ ಸಿಎಂ ಪವನ್ ಕುಮಾರ್ ಚಾಮ್ಲಿಂಗ್ ಅವರ ಹೆಸರಿನಲ್ಲಿದ್ದ ದಾಖಲೆ ಇಂದು ಇತಿಹಾಸ ಸೇರಿದೆ. ಇಂದಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮೋದಿ ಅವರ 24 ವರ್ಷಗಳ ಸುದೀರ್ಘ ಆಡಳಿತ ಹಾದಿ, ಸವಾಲುಗಳು ಮತ್ತು ಸಾಧನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ರಾಜಕೀಯ ಇತಿಹಾಸದಲ್ಲಿ ಮತ್ತೊಂದು ಹಿರಿಮೆಗೆ ಪಾತ್ರರಾದ ಮೋದಿ. ಮಾಜಿ ಸಿಎಂ ಪವನ್ ಕುಮಾರ್ ಚಾಮ್ಲಿಂಗ್ ದಾಖಲೆ ಪುಡಿ. ಕಳೆದ 24 ವರ್ಷಗಳಿಂದ ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ನಿರಂತರವಾಗಿ ಜನಸೇವೆ ಮಾಡ್ತಾ ಇರುವ ಮೋದಿ ಅವರ ಈ ಬದ್ಧತೆ ಇಂದು ಜಗತ್ತೇ ಬೆರಗಾಗುವಂತೆ ಮಾಡಿದೆ. ಗುಜರಾತ್ ಮಾದರಿ ಆಡಳಿತದಿಂದ ಹಿಡಿದು ವಿಕಸಿತ ಭಾರತದ ಸಂಕಲ್ಪದವರೆಗೆ ಮೋದಿ ಅವರ ಪ್ರತಿ ಹೆಜ್ಜೆಯು ದಾಖಲೆಯ ಪುಟ ಸೇರ್ತಾ ಇದೆ. ಸಿಕ್ಕಿಂನ ಮಾಜಿ ಸಿಎಂ ಆಗಿ 8,930 ದಿನಗಳ ಕಾಲ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಕಾರ್ಯನಿರ್ವಹಿಸಿದರು. ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಒಟ್ಟು 8,931 ದಿನಗಳ ಕಾಲ ಸೇವೆ ಸಲ್ಲಿಸುವ ಮೂಲಕ ಭಾರತದ ಇತಿಹಾಸದಲ್ಲಿ ಸುದೀರ್ಘ ಕಾಲ ಸರ್ಕಾರದ ಮುಖ್ಯಸ್ಥರಾಗಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರ ದಾಖಲೆಯನ್ನ ಮುರಿದಿದ್ದಾರೆ. ರಾಜಕೀಯ ದಿಗ್ಗಜರಿಂದ ಮೋದಿಗೆ ಶ್ಲಾಘನೆ. ಮೋದಿಯವರ ಈ ಮಹತ್ ಸಾಧನೆಗೆ ದೇಶಾದ್ಯಂತ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೋದಿ ಅವರ ನಿರಂತರ ಸೇವೆಯನ್ನ ಶ್ಲಾಘಿಸಿದ್ದಾರೆ. ಯಾವುದೇ ವಿಶ್ರಾಂತಿ ಇಲ್ಲದೆ ಜನರ ಏಳಿಗೆಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವ ನಾಯಕ ಅಂತ ಬಣ್ಣಿಸಿದ್ದಾರೆ. ಇತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮೋದಿಯವರ ಜೀವನವು ನಿರಂತರ ಸೇವಾ ಪ್ರಯಾಣ ಆಗಿದೆ. ಗುಜರಾತ್ನಿಂದ ದೆಹಲಿಯವರೆಗೆ ಅವರ ಅಚಲ ಬದ್ಧತೆ ದೇಶಕ್ಕೆ ಸ್ಫೂರ್ತಿ ಅಂತ ಹೊಗಳಿದ್ದಾರೆ. ಕೇವಲ ಪಕ್ಷದವರಲ್ಲದೆ ಸಾಮಾನ್ಯ ಜನರು ಕೂಡ ಮೋದಿಯವರ ಈ ದಣಿವರಿಯದ ಕೆಲಸಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಗುಜರಾತ್ನಿಂದ ದೆಹಲಿಯವರೆಗೆ ಒಂದು ಅವಲೋಕನ. ಅಕ್ಟೋಬರ್ 7, 2001 ಮೊದಲ ಬಾರಿಗೆ ಗುಜರಾತ್ ಸಿಎಂ ಆಗಿ ಮೋದಿ ಪ್ರಮಾಣ ವಚನ. ಗುಜರಾತ್ ಮಾದರಿ ಹೂಡಿಕೆ, ಅಭಿವೃದ್ಧಿ, ಮೇಕ್ ಇನ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರದ ಜಪ. ಮೇ 26, 2014 ದೇಶದ ಪ್ರಧಾನಿಯಾಗಿ ಐತಿಹಾಸಿಕ ಅಧಿಕಾರ ಸ್ವೀಕರಿಸಿದ ಮೋದಿ 2014ರಿಂದ ಇಲ್ಲಿಯವರೆಗೆ ಸತತ 3ನೇ ಬಾರಿ ದೇಶದ ಚುಕ್ಕಾಣಿ ಹಿಡಿದ ಹಿರಿಯ ನಾಯಕ. ಭಾರತದಲ್ಲಿ ಸುದೀರ್ಘ ಕಾಲ ಪ್ರಧಾನಿಯಾಗಿದ್ದ ದಾಖಲೆ ನೆಹರು ಅವರ ಹೆಸರಿನಲ್ಲಿದೆ. 16 ವರ್ಷ 286 ದಿನಗಳು. ಇನ್ನು ಪ್ರಸ್ತುತ ಮೋದಿ ಅವರು ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಆದರೆ ಒಟ್ಟಾರೆ ಸರ್ಕಾರದ ಮುಖ್ಯಸ್ಥರಾಗಿ ಸಿಎಂ ಪಿಎಂ ನೋಡಿದಾಗ ಮೋದಿ ಅವರೀಗ ನಂಬರ್ 1. ಇತ್ತೀಚೆಗೆ ಚೈತ್ರ ನವರಾತ್ರಿ ಸಂದರ್ಭದಲ್ಲಿ ಮೋದಿ ಅವರು ಕನ್ನಡದ ಶ್ರೀಕೃಷ್ಣ ದೇವರಾಯ ಚಿತ್ರದ ಹಾಡನ್ನ ಹಂಚಿಕೊಳ್ಳುವ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಮೋದಿ ಅವರ ಈ ಸುದೀರ್ಘ ಆಡಳಿತದಲ್ಲಿ ನಾವು ಗಮನಿಸಬೇಕಾದದ್ದು ಕೇವಲ ದಿನಗಳ ಸಂಖ್ಯೆಯನ್ನಲ್ಲ, ಬದಲಾಗಿ ಆ ದಿನಗಳಲ್ಲಿ ಅವರು ತಂದ ಬದಲಾವಣೆಗಳನ್ನ. ಡಿಜಿಟಲ್ ಇಂಡಿಯಾ, ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಧ್ವನಿಯನ್ನ ಎತ್ತರಿಸಿದ ರೀತಿ ಅನನ್ಯ. 24 ವರ್ಷಗಳ ಈ ಪಯಣ ಸುಲಭದ್ದಾಗಿರಲಿಲ್ಲ. 16 ಸವಾಲುಗಳು, ವಿರೋಧಗಳ ನಡುವೆಯೂ ಜನ ಬೆಂಬಲದೊಂದಿಗೆ ಈ ಮೈಲಿಗಲ್ಲನ್ನ ಮೋದಿ ತಲುಪಿದ್ದಾರೆ. ಮುಂಬರುವ ದಿನಗಳಲ್ಲಿ ಮೋದಿ ಅವರು ಇನ್ನು ಯಾವೆಲ್ಲ ದಾಖಲೆಗಳನ್ನ ಬರೆಯಲಿದ್ದಾರೆ ಎಂಬ ಕುತೂಹಲ ಇಡೀ ದೇಶಕ್ಕಿದೆ. 8,931 ದಿನಗಳ ಈ ಸೇವೆ ಇಂದು ಭಾರತದ ರಾಜಕೀಯದ ಹೊಸ ಇತಿಹಾಸಕ್ಕೆ ನಾಂದಿ ಹಾಡಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.